ಕಾರಣಕ್ಕೆ ಪೌರ ಕಾರ್ಮಿಕರಿಂದ ಹಿರಿಯ ನಾಗರಿಕನ ಮೇಲೆ ಹಲ್ಲೆ. ಬಂಗಾರಪೇಟೆ ಪಟ್ಟಣದ ವಿವೇಕಾನಂದ ನಗರದ 6ನೇ ಮುಖ್ಯ ರಸ್ತೆ 6ನೇ ಅಡ್ಡ ರಸ್ತೆಯಲ್ಲಿ ವಾಸವಾಗಿರುವ ನಿವೃತ್ತ ಪುರಸಭಾ ನೌಕರ ನಾರಾಯಣಸ್ವಾಮಿ ಅವರ ಮನೆ ಮುಂದೆ ಪೌರ ಕಾರ್ಮಿಕರಾದ ಮುನಿಯಪ್ಪ ಅವರು ರಸ್ತೆ ಸ್ವಚ್ಛಗೊಳಿಸುತ್ತಿದ್ದಾಗ ಸರಿಯಾಗಿ ರಸ್ತೆ ಸ್ವಚ್ಛವಾಗಿ ಗುಡಿಸಿಕೋ ಎಂದು ಹೇಳಿದ್ದರಿಂದ ಕುಪಿತಗೊಂಡು ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸ್ವಚ್ಛಗೊಳಿಸುತ್ತಿದ್ದ ಪೊರಕೆಯಿಂದಲೇ ನನ್ನನ್ನು ಥಳಿಸಿ ತುಟಿ ಗಾಯಗೊಳಿಸಿದ್ದಾನೆ ಎಂದು ನಾರಾಯಣಸ್ವಾಮಿ ತಿಳಿಸಿದರು. ಘಟನೆಗೆ ಸಂಬಂಧಪಟ್ಟಂತೆ ಪುರಸಭಾ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ್ರು ಸಹ ಸ್ಥಳಕ್ಕೆ ಭೇಟಿ ನೀಡದೆ ಹಲ್ಲೆ ಮಾಡಿರುವ ವ್ಯಕ್ತಿಯ ಪರವಾಗಿ ನಿಲ್ಲುತ್ತಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ ಎಂದು ಆರೋಪಿಸಿದರು. ಸದರಿ ಪೌರ ಕಾರ್ಮಿಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಕಾನೂನಾತ್ಮಕವಾಗಿ ಶಿಕ್ಷೆ ನೀಡಲಿ ಎಂದು ಮನವಿ ಮಾಡಿದ್ದೇನೆ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್. ಮೊಬೈಲ್ ಸಂಖ್ಯೆ 8123257486. ಏನಿಲ್ಲ, ಇದು ಕಾಸು ಕೊಟ್ಟರೆ ಕ್ಲೀನಾಗಿ ಗುಡಿಸ್ತಾನೆ, ಕಾಸು ಕೊಟ್ಟಿಲ್ಲ ಅಂದರೆ ನೋಡಿ ಈ ಥರ ಗುಡಿಸ್ತಾನೆ. ಬೋರ್ಗಳೆಲ್ಲ ಕ್ಲೀನಾಗಿ ಎತ್ತಾರೆ ಈ ನಡುವೆ ಎಲ್ಲ. ಬೋರ್ ಇಲ್ಲಿ ಕಡೆ ಎತ್ತಾ ಇಲ್ಲ, ನಾನೇ ಹೋಗಿ ಹೇಳಿದ್ರೆ ಎತ್ತಾಕೋದು. ಆಮೇಲೆ 15 ದಿವಸ ಕಡೆ ಎತ್ತೋದಿಲ್ಲ. ತಿರ್ಗಾ 15 ದಿವಸ ಆದಮೇಲೆ ನಾನು ಹೋಗಿ ಗಲಾಟೆ ಮಾಡಿದ್ರೆ ಆಫೀಸಲ್ಲಿ, ಅವಾಗ ಬಂದು ಎತ್ತಾರೆ. ಈ ಕಡೆ ಆತನ ಹೆಸರೇನು ಹೊಡೆದಿರೋ ಹೆಸರು? ಅವನು ಮುನಿಯಪ್ಪ, ಅವನ ಹೆಸರು ಮುನೋಡು ಅಂತ ಕರೀತಾರೆ. ಮುನೋಡು. ಇಲ್ಲಿ ನಾರಾಯಣಪ್ಪ ಮೇಸ್ತ್ರಿ. ಇನ್ಸ್ಪೆಕ್ಟರ್ ಹಿಂಗೆ ಹೋಗ್ತಾನೆ, ಹಿಂಗೆ ಬರ್ತಾನೆ, ಕಣ್ಣು ಮುಚ್ಕೊಂಡು ಹೋಗ್ತಾನೆ ಇನ್ಸ್ಪೆಕ್ಟ್ರು. ಆ ಮೇಸ್ತ್ರಿ ಕೂಡ ಕಣ್ಣು ಮುಚ್ಕೊಂಡು ಹೋಗ್ತಾನೆ. ಆ ಮೇಸ್ತ್ರಿ ನಮ್ಮ ಮೇಲೆ ಬೇಕಾಗಿ ಮಾಡ್ತಾನೆ. ಇಲ್ಲಿ ಮಾತ್ರನೇ ಇಲ್ಲಾಂದ್ರೆ ಎಲ್ಲ ಕಡೆನೂ ಅದೇ ಥರನ? ಏನೋ ನಮ್ಮ ಮನೆ ಹತ್ರ. ನಿಮ್ಮ ಮನೆ ಹತ್ರ ಮಾತ್ರ? ನಮ್ಮ ಮನೆ ಹತ್ರ ಅವನ ಮೇಲೆ ಒಂದು ಬರ್ಕೊಟ್ಟಿದ್ದೀನಿ, ಮೇಸ್ತ್ರಿ ಮೇಲೆ. ಗೌರ್ಮೆಂಟ್ ಜಾಗ ಅಳ್ಕೋರಿ ಮಾಡ್ಕೊಂಡಿದ್ದಾನೆ ಪಂಪೋಸ್ ಹತ್ರ ಅಂತ ಅರ್ಜಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾನೆ. ಮೇಸ್ತ್ರಿ ಅವ್ನ ಕೆಲಸಗಾರ ಇದ್ದರು.